ಏ ಒಂದ್ ನಿಮಿಷ ಗುರು, ಲಾಲ್ಬಾಗ್ ಕೆರೆಯಲ್ಲಿ ಬಂದೇನ್ ಕಸ ಬಿಸಾಕ್ತಿದ್ರೆ ಹೇಗೆ? ಕಸ ಅಲ್ಲ ಗುರು, ಗಿಡ ನೆಡ್ತಾ ಇದೀವಿ. ಎಲ್ಲರೂ ಭೂಮಿ ಮೇಲೆ ನಟ್ರೆ ನಾವು ನೀರಲ್ಲಿ ಗಿಡ ನೆಡ್ತಾ ಇದೀವಿ. ಬೇರೆ ಏನ್ ಕೆಲ್ಸ ಇಲ್ವಾ ಹೇಗೆ ನಿಮ್ಗೆ? ಇಲ್ಲಿ ನೀರಿನ ಗುಣಮಟ್ಟನ ಹೆಚ್ಚು ಮಾಡ್ಲಿಕ್ಕೆ ಅಂತ ನಾವು ನೀರಲ್ಲಿ ಗಿಡ ನೆಡ್ತಾ ಇದೀವಿ. ಸೊ ದಟ್ ಈ ಬೇರ್ಗಳೆಲ್ಲ ಹೋಗಿ ನೀರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಂಡು ನೀರಿನ ಗುಣಮಟ್ಟ ಚೆನ್ನಾಗಿ ಮಾಡುತ್ತೆ. ಓ ಇಷ್ಟೇನಾ? ಇಷ್ಟೇ ಅಲ್ಲ, ಅಲ್ಲಿ ಫೌಂಟೈನ್ ನೋಡ್ತಾ ಇದೆಯಲ್ಲ, ಆ ಫೌಂಟೈನ್ ಬಂದು ಇಟ್ಸ್ ನಾಟ್ ಅ ಫೌಂಟೈನ್, ಇಟ್ಸ್ ಆಕ್ಚುಲಿ ಅನ್ ಏರೇಟರ್. Okay. It actually pumps out more than 1 lakh liter of water per hour, and a lot of oxygen is given back to the water, so that ಇಲ್ಲಿರೋ ಪ್ರಾಣಿ ಪಕ್ಷಿಗಳು ಆಮೇಲೆ ನೀರಿನಲ್ಲಿರೋ ಕಪ್ಪೆ ಮೀನು ಅದಕ್ಕೆಲ್ಲ ನೀರಿನ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನ ಮಾಡಿರೋದಂಥದ್ದು. ಓಕೆ, ಇಷ್ಟೇ ಕೆಲಸ ಮಾಡಿರೋದ ನೀವು? ಇದು ಮೇಲ್ಗಡೆ ಕಾಣಿಸುವಂತದ್ದು. ಇನ್ನೊಂದಿದೆ ಸಬ್ಮರ್ಸಿಬಲ್ ಏರೇಟರ್. ದಿಸ್ ಇಸ್ ಅ ಮೈಕ್ರೋ ಸಬ್ಮರ್ಸಿಬಲ್ ಏರೇಟರ್. ಏನಾಗುತ್ತೆ, ಆಕ್ಸಿಜನ್ ನ ನ್ಯಾನೋ ಪಾರ್ಟಿಕಲ್ಸ್ ತರ ಸಣ್ಣದಾಗಿ ತಗೊಂಡು ನೀರು ಒಳಗಡೆ ಪಂಪ್ ಮಾಡುತ್ತೆ. ಸೊ ದಟ್ ದ ಆಕ್ಸಿಜನ್ ಲೆವೆಲ್ ಇಸ್ ಇನ್ಕ್ರೀಸ್ ಟು ಅ ವೆರಿ ಹೈ ಲೆವೆಲ್ ಇನ್ಸೈಡ್ ದ ವಾಟರ್. ಸೊ ದ BOD COD ಅಂತ ಕೆಲವೆಲ್ಲ ಇದೆ, ನೀವು ಗೂಗಲ್ ಅಲ್ಲಿ ಓದ್ಬೋದು ಇದನ್ನ. ಈ BOD COD ಲೆವೆಲ್ಸ್ ಬಹಳ ಉತ್ತಮವಾಗಿರುತ್ತೆ. ಸೊ ದಟ್ ಫಿಶಸ್ ಕ್ಯಾನ್ ಬ್ರೀತ್ ಬೆಟರ್. ಹೇ ನೈಸ್, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು. ಹೇ ಥ್ಯಾಂಕ್ ಯು ಸೋ ಮಚ್. ಇದನ್ನ ಜನ ನೋಡ್ತಾರಾ? ಹೌದು ನೋಡ್ತಾರೆ. ಹಾಗಾದ್ರೆ ಅವ್ರಿಗೊಂದ್ ಸ್ವಲ್ಪ ಶೇರ್ ಮಾಡ್ಲಿಕ್ಕೆ ಹೇಳಿ ಆಯ್ತಾ. ನಾವು ಇನ್ನು ಇದೇ ತರ ಬೆಂಗಳೂರಲ್ಲಿ ಬರೋ ಕೆರೆಗಳ ನೀರಿನ ಗುಣಮಟ್ಟ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಇಟ್ಕೋಬೇಕು ಅಂತ ಆಸೆಯಲ್ಲಿದ್ದೀವಿ. ಸೊ ಲೆಟ್ಸ್ ವರ್ಕ್ ಟುಗೆದರ್.